ಕೆಲವೊಂದ್ಸಲಿ ಜೀವನದಲ್ಲಿ ಏನಾಗುತ್ತಪ್ಪ ಅಂದ್ರೆ ಆಳ ಅಂತರ ಗೊತ್ತಿಲ್ದೇನೆ ಅದ್ರೊಳಗೆ ನಾವು ಇಳಿದ್ ಬಿಟ್ಟಿರ್ತೀವಿ. ಸೊ ಈಗ ಇಳಿದಿದೀವಿ ಅಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ತಾ ಇರ್ತೀವಿ. ಸೊ ನಾನ್ ಹೇಳೋದ್ ಏನಪ್ಪಾ ಅಂದ್ರೆ ಜೀವನದಲ್ಲಿ ಯಾವತ್ತೇ ಇದ್ರು ಕೂಡ ಆಳ ಅಂತ ನೋಡ್ಬಿಟ್ಟು ತಿಳ್ಕೊಬೇಕು. ಸೊ ಅವಾಗ ನೀವು ಲೈಫ್ ಅಲ್ಲಿ ಮೇಲ್ ಬರಕ್ ಸಾಧ್ಯ. ಸೊ ಅದ್ರಲ್ಲಿ ಇದೊಂದು ಕ್ರೆಡಿಟ್ ಕಾರ್ಡ್ ನ ಒಂದು ಬಿಗಿನಿಂಗ್ ಜರ್ನಿಯನ್ನ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು, ಸ್ಟಾರ್ಟ್ ಮಾಡುವಾಗ್ಲೇ ಏನೆಲ್ಲ ಪ್ರಿಕಾಷನ್ಸ್ ಅನ್ನ ನೀವು ತಗೊಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ನಾವು ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಹೌ ಕ್ರೆಡಿಟ್ ಕಾರ್ಡ್ ವರ್ಕ್ಸ್. ಸೊ ಬೇಸಿಕ್ ಥಿಂಗ್ಸ್ ಕ್ರೆಡಿಟ್ ಕಾರ್ಡ್ ಹೇಗೆ ವರ್ಕ್ ಆಗುತ್ತಪ್ಪ ಅಂದ್ರೆ ನಥಿಂಗ್ ಬಟ್ ನೀವು ತುಂಬಾ ಜನ ಯೂಸ್ ಮಾಡ್ತಿದ್ರೆ ಕ್ರೆಡಿಟ್ ಕಾರ್ಡ್ ಯೂಸ್ ಆಗೋದು ಜಸ್ಟ್ ಯಾವ ರೀತಿ ನೀವು ನಾರ್ಮಲ್ ಆಗಿ ಪೇಮೆಂಟ್ ಮಾಡೋದಕ್ಕೆ ಅಥವಾ ಎಲ್ಲಾನ ಹೋದ್ರೆ ಸ್ವೈಪಿಂಗ್ ಮೆಷಿನ್ ಅಲ್ಲಿ ಯೂಸ್ ಮಾಡೋದಕ್ಕೆ, ಸೊ ನೀವು ಆನ್ಲೈನ್ ಶಾಪಿಂಗ್ ಮಾಡೋದಕ್ಕೆ, ಹೀಗೆಲ್ಲ ಕ್ರೆಡಿಟ್ ಕಾರ್ಡ್ ಅನ್ನ ನೀವು ಯೂಸ್ ಮಾಡ್ತಾ ಇರ್ತೀರಾ. ಸೊ ಎಲ್ಲಾ ಜಾಗಗಳಲ್ಲಿ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ತೀರಾ, ಇದೆಲ್ಲರಿಗೂ ಗೊತ್ತಿರೋದೆ ನಾರ್ಮಲ್ ಆಗಿ. ಇದ್ರಲ್ಲಿ ನೀವು ತಿಳ್ಕೊಬೇಕಾಗಿರೋದೇಪ್ಪ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಡ್ಯೂ ಡೇಟ್ ವೆಟ್ಸ್ ಬಿಲ್ಲಿಂಗ್ ಡೇಟ್. ಸಿ ನೀವು ಕ್ರೆಡಿಟ್ ಕಾರ್ಡ್ ಗೆ ಅಪ್ಲೈ ಮಾಡಿದಿರಾ, ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ, ನೀವು ಮಂತ್ ಎಂಡ್ ಅಲ್ಲಿ ಅಥವಾ ಮಂತ್ ಬಿಗಿನಿಂಗ್ ಅಲ್ಲಿ 1 to 10 days ಅಲ್ಲಿ ನಿಮ್ಗೆ ಡ್ಯೂ ಡೇಟ್ ಅನ್ನೋದು ಬರುತ್ತೆ. ಡ್ಯೂ ಡೇಟ್ಗೂ ಮುಂಚೆ ಒಂದು ಬಿಲ್ಲಿಂಗ್ ಡೇಟ್ ಅನ್ನಂತ ಒಂದು ಬರುತ್ತೆ. ಅಂದ್ರೆ ನಿಮ್ಮ ಈ ಒಂದು ಡೇಟ್ ಇಂದ ಈ ಒಂದು ಪರ್ಟಿಕ್ಯುಲರ್ ಡೇಟ್ಗೆ ಏನೆಲ್ಲ ಸ್ಪೆಂಡ್ ಮಾಡಿದ್ರ ಆ ಒಂದು ಬಿಲ್ಲಿಂಗ್ ಸೈಕಲ್ ಆಗ್ಬಿಟ್ಟು ಒಂದು ಬಿಲ್ಲಿಂಗ್ ಸೈಕಲ್ ಬಂದ್ಬಿಟ್ಟು ಬಿಲ್ಲಿಂಗ್ ಡೇಟ್ ಅಂತ ಕರೀತಾರೆ ಅದನ್ನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡ್ಯೂ ಡೇಟ್ ಅಂದ್ರೆ ಆ ಬಿಲ್ಲಿಂಗ್ಸ್ ನೀವು ಏನೇನ್ ಸ್ಪೆಂಡ್ ಮಾಡಿದಿರಲ್ಲ ಬಿಲ್ಲಿಂಗ್ ಡೇಟ್ ಗೆ ಒಂದು ಡ್ಯೂ ಡೇಟ್ ಅಂತ ಕೊಟ್ಟಿರ್ತಾರೆ. ಸೊ ಇದನ್ನ ನೀವು ಮೋಸ್ಟ್ ಆಫ್ ದ ಪೀಪಲ್ ಏನು ಕನ್ಫ್ಯೂಸ್ ಆಗ್ತಾರಪ್ಪ ಅಂದ್ರೆ ಇಲ್ಲಿ ಬಿಲ್ಲಿಂಗ್ ಡೇಟ್ ನನ್ನ ಒಂದು ಪೇಮೆಂಟ್ ಡೇಟು ಅಥವಾ ಡ್ಯೂ ಡೇಟ್ ನನ್ನ ಒಂದು ಲಾಸ್ಟ್ ಡೇಟ್ ಅಂತ ತಿಳ್ಕೊಂತಿರ್ತೀರ. ಸೊ ನಾನು ಹೇಳೋದು ಏನಪ್ಪಾ ಅಂದ್ರೆ ನಿಮ್ಮ ಒಂದು ಬಿಲ್ಲಿಂಗ್ ಡೇಟ್ ಏನಿರುತ್ತೋ, ಸೊ ಅಥವಾ ಬಿಲ್ಲಿಂಗ್ ಸೈಕಲ್ ಡೇಟ್ ಏನಿರುತ್ತೋ ಅಥವಾ 1 to 10 ಏನಿರುತ್ತೋ ಅವಾಗ್ಲೇ ನೀವು ಪೇಮೆಂಟ್ ಮಾಡಿ. ಸೊ ಇದರಿಂದ ಕೂಡ ನಿಮ್ಗೆ ಬೆನಿಫಿಟ್ ಇರುತ್ತೆ. ಸೊ ಬೆನಿಫಿಟ್ ಇರೋದು ಏನಪ್ಪಾ ಅಂದ್ರೆ ಸಿಬಿಲ್ ನಿಮ್ಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಡ್ಯೂ ಡೇಟ್ ವರೆಗೂ ವೇಟ್ ಮಾಡೋ ಬದಲು ನೀವು ಮುಂಚೆನೆ ಮಾಡಿದಿರಪ್ಪ ಅಂದ್ರೆ ಇಟ್ ಶೋಸ್ ನೀವು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಕರೆಕ್ಟ್ ಆಗಿ ನಿಮ್ಮ ಹತ್ರ ಹಣ ಇದೆ, ಸೊ ಪೇಮೆಂಟ್ ಮಾಡ್ತೀರಾ ಅನ್ನೋದು ಇದಾಗುತ್ತೆ. ಸೊ ಬಿಲ್ಲಿಂಗ್ಗೂ ಡ್ಯೂ ಡೇಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಬಿಲ್ಲಿಂಗ್ ಡೇಟ್ ಅನ್ನೋದು ನಿಮ್ಮ ಒಂದು ಸ್ಪೆಂಡ್ ಆದಾಗ ಒಂದು ಸ್ಟೇಟ್ಮೆಂಟ್ ಜನರೇಟ್ ಆಗುತ್ತಲ್ವಾ, ಸೊ ಆ ಒಂದು ಸೈಕಲ್ ಗೆ ಬರ್ತಕ್ಕಂತ ಒಂದು ಬಿಲ್ಲಿಂಗ್ ಡೇಟ್. ಸೊ ಡ್ಯೂ ಡೇಟ್ ಬಂದ್ಬಿಟ್ಟು ಒಂದು 10 ದಿನ ಹೆಚ್ಚು ಕಮ್ಮಿ ಇರುತ್ತೆ. ಸೊ ಇದು ಒಂದು ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಬಿಲ್ಲಿಂಗ್ ಸೈಕಲ್ ಅಂಡ್ ಡ್ಯೂ ಡೇಟ್. ಸೊ ಹೋಪ್ ಇದು ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಂಡಿರ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಹೂ ಶುಡ್ ಹ್ಯಾವ್ ಕ್ರೆಡಿಟ್ ಕಾರ್ಡ್. ಕ್ರೆಡಿಟ್ ಕಾರ್ಡ್ ಅನ್ನೋದು ಯಾರ ಹತ್ರ ಇರಬೇಕು? ಸೊ ಕ್ರೆಡಿಟ್ ಕಾರ್ಡ್ ಅನ್ನೋದು ಫಸ್ಟ್ ಟೈಮ್ ನೀವೇನಾದ್ರೂ ಸ್ಟೂಡೆಂಟ್ಸ್ ಅಥವಾ ಈ ಚಿಕ್ಕ ಚಿಕ್ಕ ಮಕ್ಕಳು ಇವ್ರ ಹತ್ರ ಎಲ್ಲ ಕ್ರೆಡಿಟ್ ಕಾರ್ಡ್ ಇದ್ರೆ ಅದು ಯೂಸ್ ಇಲ್ಲ. ಸೊ ಅದು ಅವ್ರೇನೋ ಕ್ರೆಡಿಟ್ ಜರ್ನಿ ಸ್ಟಾರ್ಟ್ ಮಾಡಕ್ಕೂ ಮುಂಚೆನೆ ಅವ್ರು ಕ್ರೆಡಿಟ್ ಕಾರ್ಡ್ ಅಫೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ಯಾರ ಹತ್ರ ಇದ್ರೆ ಚೆನ್ನಾಗಪ್ಪ ಅಂದ್ರೆ ಸ್ಯಾಲರಿಡ್ ಪರ್ಸನ್ಸ್ ಅಥವಾ ಅವಾಗ ತಾನೇ ಜಾಬ್ ಸ್ಟಾರ್ಟ್ ಮಾಡಿರ್ತೀರಾ, ಒಂದ್ 6 ತಿಂಗಳು 1 ವರ್ಷ ಆಗಿರುತ್ತೆ. ಸೊ ಇಂಥವ್ರು ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಫೈನಾನ್ಷಿಯಲ್ ಅಥವಾ ಕ್ರೆಡಿಟ್ ಸ್ಕೋರ್ ಅನ್ನೋದು ತುಂಬಾ ಚೆನ್ನಾಗಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಕ್ರೆಡಿಟ್ಸ್ ಕಾರ್ಡ್ಗಳು ತುಂಬಾ ಆನ್ಲೈನ್ ಶಾಪಿಂಗ್ ಮಾಡೋರು ಅಥವಾ ತುಂಬಾ ಸ್ವಿಗ್ಗಿ ಝೊಮ್ಯಾಟೊ ಆರ್ಡರ್ ಮಾಡ್ತಿರ್ತೀರಾ, ಶಾಪಿಂಗ್ ಮಾಡೋರು ಅಥವಾ ಏನೋ ಒಂದ್ ತರಿಸ್ಬೇಕು ನನಗೆ ಅವಾಗ ಕ್ರೆಡಿಟ್ ಕಾರ್ಡ್ ನೀಡ್ಸ್ ಇದೆ ಅದರಿಂದ ನಂಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅನ್ನೋರು ಕೂಡ ಇಟ್ಕೋಬಹುದು ಕ್ರೆಡಿಟ್ ಕಾರ್ಡ್ ಅನ್ನ, ಅದ್ರಲ್ಲಿ ಏನೋ ಪ್ರಾಬ್ಲಮ್ ಇರೋದಿಲ್ಲ. ಸೊ ಇದಿಷ್ಟು ಕ್ರೆಡಿಟ್ಸ್ ಕಾರ್ಡ್ ಬೇಸಿಕ್ಸ್, ಲಿಟ್ಲ್ ಬಿಟ್ ತುಂಬಾ ಡೆಪ್ತ್ ಆಗಿ ಹೋಗಿಲ್ಲ, ಲೈಟ್ ಆಗಿ ಬೇಸಿಕ್ ಅನ್ನ ಹೇಳಿದೀನಿ ಏನೇನ್ ಇರುತ್ತೆ ಅನ್ನೋದ್ರ ಬಗ್ಗೆ. ಹೋಪ್ ಇದು ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.